ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ಸುರೇಶ್ ಅಂತ. ನಮ್ಮ ಚಾನಲ್ ಹೆಸರು SHF ನರ್ಸರಿ ಚಾನಲ್. ಆಲ್ರೆಡಿ ನಿಮಗೆ ನಮ್ಮ ಇಂಟ್ರಡಕ್ಷನ್ ವಿಡಿಯೋದಲ್ಲಿ ತೆಂಗಿನ ಗಿಡಗಳ ಬಗ್ಗೆ ಹೇಳಿದ್ದೀವಿ. ಈ ನಮ್ಮ ಗದಗ ಜಿಲ್ಲಾದಲ್ಲಿ ಸುಮಾರು ರೈತರಿಗೆ ತೆಂಗಿನ ಗಿಡಗಳು ಕೊಟ್ಟಿದ್ದೀವಿ, ಅದು ಕ್ರಾಪ್ ಬಂದಾವೆ ಅಂತ ಹೇಳಿದ್ವಲ್ಲ. ಸೊ ಇನ್ನೊಬ್ಬರು ರೈತರು ಇವರಿಗೆ ನಾವು 2021ರಲ್ಲಿ ಮೇ ತಿಂಗಳಲ್ಲಿ ಗಿಡಗಳು ಕೊಟ್ಟಿದ್ದೀವಿ. ಸೊ ಆ ಗಿಡ ಈ ಥರ ಕಾಯಿ ಬಂದಿದೆ. ಸೊ ನಾವು ಈ ರೈತರಿಂದ ನಾವು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀವಿ. ಅವ್ರು ಏನು ಹೇಳ್ತಾರೋ ಈ ಗಿಡಗಳ ಬಗ್ಗೆ ಅಂತ ಈಗ ಮಾತಾಡೋಣ. ಲೆಟ್ ಅಸ್ ಸ್ಪೀಕ್. ಓಕೆ, ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರೇನು? ನಮ್ಮ ಹೆಸರು ಕಾಶಯ್ಯ ಚನ್ವೀರಯ್ಯ ಚಂದ್ರಮಠ್, ಓಕೆ, ಗದಗ ಜಿಲ್ಲಾ ಮುಂಡ್ರಿ ತಾಲೂಕು, ಓಕೆ, ಸುಚ್ಚಾಳ ಗ್ರಾಮ. ಓಕೆ, ರೈಟ್, ವೆರಿ ಗುಡ್. ಓಕೆ, ಕಾಶಿ ಅವರೇ, ಇಲ್ಲಿ ಇದು ಗಿಡಗಳು ಹಚ್ಚಿದ್ರಲ್ಲ, ಗಿಡಗಳು ಎಲ್ಲಿಂದ ತಗೊಂಡಿದ್ರಿ ಕಾಶಿ ಅವರೇ? ನಿಮ್ ಕಡೆಯಿಂದ ತಗೊಂಡಿದ್ವಿ ಸರ್. ನಮ್ಮ ಕಡೆಯಿಂದ. ಸುರೇಶ್ ಸರ್ ಕಡೆಯಿಂದ ತಗೊಂಡಿದ್ವಿ. ಓಕೆ, ನಮ್ಮ ನರ್ಸರಿ. ನೀವು ನರ್ಸರಿಯಲ್ಲಿ ತಗೊಂಡಿದ್ವಿ. ಓಕೆ, ನಮ್ಮ ನರ್ಸರಿ ತಗೊಂಡಿದ್ದೀರಿ. ಹಾ ಸರ್. ಓಕೆ, ಯಾವ ವರ್ಷ ತಗೊಂಡಿದ್ದೀರಿ? ನಮ್ಮ ನರ್ಸರಿ 2021ರಲ್ಲಿ ಮೇ ತಿಂಗಳಲ್ಲಿ ತಗೊಂಡ್ವಿ ಸರ್. ತಗೊಂಡು ಮೇ ತಿಂಗಳಲ್ಲಿ ಹಚ್ಚಿದಿರಿ. ಓಕೆ, ಹಾ ಸರ್. ಮಳೆಗಾಲ ಕಂಡ ಒಂದು 10-20 ದಿವಸ ಮುಂಚೆ ಹಚ್ಚಿದಿರಿ. ಹಾ ಸರ್. ಓಕೆ, ರೈಟ್, ವೆರಿ ಗುಡ್. ಕರೆಕ್ಟಾಗಿ ನೀವು ಗಿಡ ಹಚ್ಚಿ ತಗೊಂಡಿದ್ರಲ್ಲ, ಎಷ್ಟು ವರ್ಷ ಕಾಯಿ ಬಂದಿದೆ ಇದು? 3 ವರ್ಷಕ್ಕೆ ಬಂದಿದೆ ಸರ್. 3 ವರ್ಷಕ್ಕೆ ಕಾಯಿ ಬಂದಿದೆ. ಹಾ. ಓಕೆ, ವೆರಿ ಗುಡ್. ನೋಡಿ ಸರ್, ರೈತರು ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಇವರು 2021ರಲ್ಲಿ ಮೇ ತಿಂಗಳಲ್ಲಿ ಕೊಡದಲ್ಲಿ ಹಚ್ಚಿದ್ದಾರೆ. ಕರೆಕ್ಟಾಗಿ 3 ವರ್ಷದ ಕಾಯಿ ಬಂದಿದೆ. ಇದು ತಳಿ ಹೆಸರು MGD ಅಂತ, ಮಲೇಷಿಯನ್ ಗ್ರೀನ್ ಡಾರ್ಫ್ ಹೈಬ್ರಿಡ್ ವೆರೈಟಿ. ಗಿಡ್ಡ ತಳಿಗಳು, ಕುಂದ್ರಿ ಗಿಡ ಅಂತಾರಲ್ಲ, ಈ ತಳಿ ಅನ್ಮಾತ ಹೈಟ್ ಜಾಸ್ತಿ ಹೋಗಲ್ಲ. ಈ ಗಿಡಗಳ ಅನ್ಮಾತ ಈ ಥರ ಬಂದಿದೆ. ಸೊ ನಾವು ಕಾಶಿ ಅವರೇ ಒಂದ್ಸತಿ ಇಡೀ ತೋಟ ನೋಡೋಣ. ಹಾ ಸರ್. ನೋಡೋಣ. ಓಕೆ, ರೈಟ್, ಹೋಗೋಣ. ನೋಡಿ ಸರ್, ಈ ಥರ ಕಾಯಿ ಬಂದಿದೆ. ಈ ಎಷ್ಟು ಗಿಡ್ಡ ತಳಿನೂ ಎಷ್ಟು ಕಮ್ಮಿ ಹೈಟ್ ಆಯ್ತಾ ನೋಡಿ. ಒಂದು ಗಣಕ್ಕೆ ಸುಮಾರು ಅಂದರೆ ನಿಮಗೆ ಸುಮಾರು ಒಂದು 30-40 ಕಾಯಿ ಇದಾವೆ ನೋಡಿ, ಈ ಥರ ನಮ್ಮ ಮಾತ. ಓಕೆ ಕಾಶಿ ಅವರೇ, ನೀವು ಈ ಥರ ಗೆಲೆಗಳು ಬರ್ತಾ ಇದಲ್ಲ, ಎಷ್ಟು ಕಾಯಿ ಬರ್ತಾವೆ ಒಂದು ಗೆಲಕ್ಕೆ? ಒಂದು 30ರಿಂದ 40 ಬರ್ತವೆ ಸರ್. 30-40 ಬರ್ತಾವೆ. ಹಾ ಸರ್. ಓಕೆ, ರೈಟ್. ಓಕೆ, ಈ ಥರ ನೋಡಿ ಸರ್, ಈ ಥರ 30-40 ಬರ್ತಾವೆ. ಓಕೆ, ನೀರು ಎಷ್ಟು ಬರ್ತವೆ? ನೀರು ಒಂದು ದೊಡ್ಡ ಚೆರ್ಗಿಲೆ ಒಂದು ಚೆರಿಗೆ ಬರ್ತವೆ ಸರ್. ಅವು ದೊಡ್ಡ ಚೆರಿಗೆ ಅಂದರೆ 400-500 ml ಈಜಿಗೆ ಬರ್ತಾವ. ಹಾ ಸರ್. ಒಂದು ಅರ್ಧ ಲೀಟರ್ ತನಕ ಈಜಿಗೆ ಬರ್ತಾವ. ಹಾ. ಹೌದು, ಅದೇ ಮಾತು ಆ ಥರ ಅಲ್ಲಿ ಹೇಳ್ರಿ, ಆ ವಿಡಿಯೋದಲ್ಲಿ ಹೇಳ್ರಿ. ಒಂದು 300ರಿಂದ 400 ಹ್ಮ್. ಇದು ಹ್ಮ್. ಅರ್ಧ ಲೀಟರ್ ಬರ್ತಿದೆ. ಅರ್ಧ ಲೀಟರ್ ಈಜಿಗೆ ಬರ್ತದೆ. ಒಂದು ಎಳ್ನೀರಲ್ಲಿ ಅರ್ಧ ಲೀಟರ್ ನೀರು ಅರ್ಧ ಲೀಟರ್ ನೀರು ಬರ್ತದೆ. ಓಕೆ, ರೈಟ್. ನೆಕ್ಸ್ಟ್ ಮುಂದೆ ಇನ್ನೊಂದು ಗಿಡ ನೋಡವ. ಬನ್ನಿ ನೋಡಿ, ಇಲ್ಲಿ ನೋಡಿ ಸರ್, ಈ ಥರ ಇನ್ನೊಂದು ಗಿಡ ತೋರಿಸ್ತಾ ಇದೀವಿ ನೋಡಿ. ಈ ಕಡೆ ಸ್ವಲ್ಪ ಹಿಂಗೆ ಬನ್ನಿ ನೋಡಿ ಸರ್, ಈ ಕಡೆ ಬನ್ನಿ ನೋಡಿ. ಈ ಕಡೆ ಇನ್ನೊಂದು ಈ ಗೆಲೆ ನೋಡಿ, ಇಲ್ಲಿ ನೋಡಿ ಸರ್, ಈ ಕಾಯಿ ನೋಡಿ, ಸೈಜ್ ಈ ಥರ ಬರ್ತದೆ ಮಾತಾ. ಕಾಶಿ ಅವರೇ, ನೀವು ಹೇಳಿದ್ರಲ್ಲ, ಈ ಥರ ಸೈಜ್ ಬರುತ್ತೆ ಕಾಯಿ. ಬರ್ತೈತೆ ಸರ್. ನೀರು ಎಳ್ನೀರು ಎಷ್ಟು ಬರ್ತದೆ? ಇದರಲ್ಲಿ ಅರ್ಧ ಲೀಟರ್ ನಿಕ್ಕೆ ಇರ್ತದೆ. ಅರ್ಧ ಲೀಟರ್ ಈಜಿಗೆ ಬರ್ತದೆ. ಹಾ ಸರ್. ಓಕೆ, ರೈಟ್. ಓಕೆ, ವೆರಿ ಗುಡ್. ಬನ್ನಿ, ಇಲ್ಲಿಗೆಲ್ಲ ನೋಡಿ, ಈ ಥರ ಬರ್ತಾವಂತ. ಸೈಜ್ ಎಷ್ಟು ದೊಡ್ಡದಾಯ್ತು ನೋಡಿ ಸರ್. ಇದು ಕಟಿಂಗ್ ಸೈಜ್, ಇದು ಕಟ್ ಮಾಡೋ ಸೈಜ್, ಇದು ಮಾರೋ ಸೈಜ್ ಅಲ್ಲ. ಓಕೆ, ರೈಟ್. ಓಕೆ, ಇನ್ನೊಂದು ಗಿಡ ನೋಡಿ, ಈ ಥರ ಒಂದು ಗೊನೆಗೆ ಎಷ್ಟು ಬಂದ? ಸುಮಾರು 40 ಕಾಯಿ ಮೇಲೆ, 40-45 ಕಾಯಿ ಈಸಿಗೆ ಇದಾವೆ ಸರ್. ಈ ಕಡೆ ನೋಡಿ, ಈ ಕಡೆ ನೋಡಿ, ಈ ಕಡೆ ನೋಡಿ, ಈ ಕಡೆ. ಕಾಶಿ ಅವರೇ, ಹಾಂ ಸರ್. ಈಗ ಈ ಥರ ಕಾಯಿಗಳು ಬಂದಾವಲ್ಲ, ಸ್ವಲ್ಪ ಈ ಕಡೆ ಬನ್ನಿ. ಈ ಕಡೆ ಈ ಥರ ಕಾಯಿಗಳು ಬಂದಾವಲ್ಲ, ಎಷ್ಟು ಸಲ ಕಟಿಂಗ್ ಮಾಡಿದ್ರಿ ನೀವು ಇಷ್ಟೊತ್ತಿಗೆ? 2 ಸಲ ಮಾಡಿದ್ವಿ ಸರ್. 2 ಸಲ. 250, ಒಮ್ಮೆ 400 ಮಾಡಿದ್ವಿ. ಆ ಕಡೆ ನೋಡಿ, ಕ್ಯಾಮ್ರಾ ಕಡೆ ನೋಡಿ, ಹೇಳಿ. ಒಮ್ಮೆ 200 ಮಾರಿದ್ವಿ, ಒಮ್ಮೆ 400 ಮಾಡಿದ್ದೀವಿ. ಕಾಯಿ ನೀವು ವ್ಯಾಪಾರಸ್ಥರು ಕೊಡ್ತೀರಾ, ಡೈರೆಕ್ಟ್ ನೀವೇ ಮಾಡ್ತೀರಾ? ಸರ್, ನಾವೇ ಮಾರ್ತೀವಿ. ಎಷ್ಟು ಒಂದು ಎಲ್ಲರಿಗೆ ಮಾರ್ತಾ ಇದ್ರಿ ನೀವು? 50 ಮಾರ್ತೀವಿ ಸರ್. ಒಂದು ಎಲ್ಲರಿಗೆ 50 ರೂಪಾಯಿ. ಹಾಂ ಸರ್. ಎಷ್ಟು ಲೀಟರ್ ಬರ್ತದೆ ನೀರು? ಎಷ್ಟು ನೀರು ಬರ್ತದೆ ಒಳಗಡೆ? ಕಾಯಿ ಒಳಗಡೆ ಅರ್ಧ ಲೀಟರ್ ಇರ್ತದೆ. ಅರ್ಧ ಲೀಟರ್ ಈಜಿಗೆ ಬರ್ತದ. ಓಕೆ, ವೆರಿ ಗುಡ್. ಅದೇ ಹೆಂಗಾಯ್ತು? ಅದೇ ಚಲೋ ಆಯ್ತಾ? ಓಕೆ, ರೈಟ್. ಓಕೆ, ಸ್ವಲ್ಪ ನೆಕ್ಸ್ಟ್ ಗಿಡ ನೋಡವ ಹೋಗಿ. ಎಷ್ಟು ಗಿಡ? ದೊಡ್ಡ ಸೈಜ್ ಈ ತರ ಬರುತ್ತೆ ನೋಡಿ. ಕಾಶಿ ಅವರೇ, ಸೈಜು ಚೆನ್ನಾಗೈತಾ ಕಾಯಿ? ಚೆನ್ನಾಗಿದೆ ಸರ್. ಓಕೆ, ನೀರು ಎಷ್ಟು ಬರ್ತಾ ಇದೆ? ಅರ್ಧ ಲೀಟರ್. ಓಕೆ, ವೆರಿ ಗುಡ್. ಒಂದು ಎಲ್ಲರೂ 50 ರೂಪಾಯಿ ಮಾಡ್ತಾ ಇದ್ದೀರಿ ನೀವೇ? ಅದೇ ವ್ಯಾಪಾರಸ್ಥರು ಕೊಡಲ್ಲ, ಇಲ್ಲ ಸರ್, ಡೈರೆಕ್ಟ್ ಹೋಗಿ ನೀವೇ ಸೇಲ್ ಮಾಡ್ತೀರಿ. ರೈಟ್. ಓಕೆ, ವೆರಿ ಗುಡ್. ಅದೇ ಚೆನ್ನಾಗಾಯ್ತು. ಓಕೆ, ರೈಟ್. ನೆಕ್ಸ್ಟ್ ಗಿಡ ನೋಡುವ. ಇದು ರೌಂಡ್ ಅಪ್ చేయಲ್ಲ. ಗಿಡ ನೋಡಿ ಸರ್, ಗಿಡ ನೋಡಿ, ಈ ತರ ಗೆಲೆಗಳು ಈ ತರ ಬಂದಾವೆ. ಕಾಶಿ ಅವರೇ, ಹಂಗೆ ಬನ್ನಿ ಸ್ವಲ್ಪ. ಈಗ ನಮ್ಮ ಹತ್ರ ಗಿಡ ತಗೊಂಡು ಹಚ್ಚಿದ್ರಲ್ಲ, ಸೊ ನಿಮ್ಗೆ ಮನಸ್ಸು ಹೆಂಗ ಅನಿಸ್ತಾ ಇದೆ? ಚಲೋ ಅನಿಸ್ತದೆ. ಎಲ್ಲ ರೈತರು ಅವ್ರ ಕಡೆನ ತೋರಿ ಅಂತ ಹೇಳ್ತೀವಿ. ಹೌದಾ? ಓಕೆ, ಓಕೆ. ರೈತರಿಗೆ ಏನು ಹೇಳ್ತಾ ಇದ್ರಿ ನೀವು? ರೈತರಿಗೆ ಏನು ಹೇಳ್ತಾ ಇದ್ರು? ರೈತರಿಗೆ ಸುರೇಶ್ ಸರ್ ಕಡೆನ ತಗೋ ಅಂತ ಹೇಳ್ತೀವಿ. ಸ್ವಲ್ಪ ಈ ಕಡೆ ನೋಡಿ ಸರ್, ಈ ಕಡೆ ನೋಡಿ, ಹಿಡ್ಜಾನು ಈ ಕಡೆ ನೋಡಿ ಸರ್, ಈ ಕಡೆ ನೋಡಿ ಗೆಲೆಗಳು ಈ ಥರ ಬರ್ತಾವೆ ಅಂತ. ವೆರಿ ಗಿಡ್ಡ ತಳಿ ಅನ್ ಮಾತಾ ಈ ಥರ ಸರ್. ಓಕೆ, ನಿಮ್ಗೆ ಮನಸ್ಸು ಹೆಂಗೆ ಅನಿಸ್ತಾ ಇದೆ ಕೃಷಿ ಅವರೇ? ಮಾತ್ರ ಕಾಯಿಗಳು ಮನಸ್ಸು ಹೆಂಗೆ ಅನಿಸ್ತಾ ಇದೆ?
ರೈತರು ಎಲ್ಲಾರು ಸುರೇಶ್ ಸರ್ ಕಡೆ ತಗೊಂತ ಹೇಳ್ತೀವಿ. ಓಕೆ, ವೆರಿ ಗುಡ್. ನೀರು ಚೆನ್ನಾಗಿದೆ, ಗಿಡ ತಳಿ 3 ವರ್ಷಕ್ಕೆ ಬರ್ತಾ ಇದೆ ಆದಾಯ. ಇಷ್ಟು ಹೇಳಿ. ಕಾಯಿ ಎಲ್ಲ 3 ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ, ಹಾ ಸರ್. ಅದೇ 3 ವರ್ಷ ಸ್ಟಾರ್ಟ್ ಆಗುತ್ತೆ ನಿಮಗೆ. ಹಾ ಸರ್. ಇವಾಗ ಇನ್ನೊಂದು ಗಿಡ ನೋಡುವ, ಈಸಿಯಾಗಿ ಇನ್ನೊಂದು ಗಿಡ ನೋಡಿ, ಈಸಿಯಾಗಿ ಅರ್ಧ ಲೀಟರ್ ನೀರು ಬರ್ತದೆ. ಈಸಿಯಾಗಿ ಸೈಜ್ ಎಷ್ಟು ಚೆನ್ನಾಗೈತೆ ನೋಡಿ ಸರ್, ಈ ಥರ ನೋಡಿ ಎಷ್ಟು ಚೆನ್ನಾಗೈತೆ ನೋಡಿ ಸರ್. ಈ ಥರ ಈ ಕಡೆ ಬನ್ನಿ ಕಾಸಿ ನೋಡುವ ಸ್ವಲ್ಪ, ಈ ಕಡೆ. ಓಕೆ, ಸೈಜ್ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ರೈಟ್, ಎಷ್ಟು ಚೆನ್ನಾಗಿದೆ ನೋಡಿ ರೈಟ್. ಈ ಥರ ನಮ್ಮ ಸರ್ ನೋಡಿ, ಈ ಥರ ಕಾಯಿಗಳು ಬರ್ತವೆ ನಿಮಗೆ. ಕರೆಕ್ಟಾಗಿ 3 ವರ್ಷಕ್ಕೊಂದು ಈ ಥರ ಕಾಯಿ ಅನ್ನೋದು ಸ್ಟಾರ್ಟ್ ಆಗ್ತದೆ. ಆರಾಮಾಗಿ ನೀವು ಎಲ್ಲರೂ ಮಾರ್ಕೊಂಡ್ರೆ ಫುಲ್ ಇನ್ಕಮ್ ಅನ್ನು ಮಾತ್ರ ನಿಮಗೆ. ಓಕೆ ಕಾಶಿಯವರ ನೆಕ್ಸ್ಟ್ ಗಿಡ ನೋಡುವ. ರೈಟ್, ಮಾತಾಡಬೇಕಾಗ್ತದೆ, ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ನಮಗೆ. ಭಾರಿ ಗಿಡ್ಡ ತಳಿಗಳು ನೋಡಿ ಸರ್, ಈ ಥರ ಬರೀ ಎಲ್ಲರೂ ಕಾಯಿಯಿಂದ ಫುಲ್ಲು ನೀರೇ ಸರ್. ನಿಮಗೆ ಈಸಿಗೆ ಅರ್ಧ ಲೀಟ್ರ್ ಬರ್ತಾಯಿದೆ ಈ ಥರ ಅನ್ಬೋದು ಸರ್. ನೋಡಿ 2021 ಮೇ ತಿಂಗಳಲ್ಲಿ ಹಚ್ಚಿದರು, ಕರೆಕ್ಟ ಪಕ್ಕ ನಿಮಗೆ 3 ವರ್ಷ ಮೊದಲು ಕಾಯಿ ಸ್ಟಾರ್ಟ್ ಆಗಿದೆ ಸರ್. ಈ ಥರ ಮಾತು ಸರ್. ನೋಡಿ ನಾವು ನಿಲ್ತ್ಕೊಳ್ಳೋಕೆ ಆಗ್ತಾ ಇಲ್ಲ ನೋಡಿ, ಈ ಥರ ಮಾತು. ಹಂಗೆ ಸ್ವಲ್ಪ ಈ ಕಡೆ ನೋಡಿ ಸರ್, ಈ ಕಡೆ ಅನಿಸ್ತಾ ಇಲ್ವಾ? ಮತ್ತೆ ಹೇಳ್ಬೇಕಲ್ಲ. ನೋಡಿ ಏನು ಅನಿಸ್ತಾ ಇದೆ ನಿಮಗೆ? ಚೆನ್ನಾಗಿ ಬರ್ತೈತೆ ಸರ್ ಅಂತ. ಒಳ್ಳೆ ಖುಷಿ ಅನಿಸ್ತಾ ಇದೆ. ಓಕೆ, ರೈತರಿಗೆ ಏನು ಹೇಳ್ತೀರಿ ನನ್ನ ಬಗ್ಗೆ? ಗಿಡಗಳು ತಗೋ ಅಂತೀರಾ, ಬೇಡ ಅಂತೀರಾ, ಏನು ಹೇಳ್ತೀರಿ ನೋಡಿ? ನಾವು ನಿಂತ್ಕೊಂಡು ಮಾತಾಡೋಕೆ ಆಗ್ತಾ ಇಲ್ಲ. ಭಾರಿ ಗಿಡ್ಡ ತಳಿಗಳು ನೋಡಿ, ಏನು ಹೇಳ್ತೀರಿ ನೋಡಿ? ಇದೊಂದು ಗೆಲೆ, 1 2 3 4 5 ಗೆಲೆಗಳು ಬಂದೇವೆ ನೋಡಿ. 6 ಗೆಲೆ ಆ ಕಡೆ ಒಂದು ಆಯ್ತಾ? ಓಕೆ ನೋಡಿ, 6 ಗೆಲೆಗಳು ಬಂದೆ ನೋಡಿ. ಮಿನಿಮಮ್ 4 ಇಂದ 6 ಗೆಲೆಗಳು ಬರ್ತವೆ. ಇದು ಈ ಥರ ಇರ್ತಾವೆ ಮಾತಾ ನೋಡಿ. ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ ಸರ್, ಭಾರಿ ಗಿಡ್ಡ ತಳಿಗಳು ಈ ಥರ ಮಾತು ಸರ್. ನಿಮಗೆ ಇದು ಪಕ್ಕ ನಿಮಗೆ 3 ವರ್ಷದಿಂದ 3 ವರ್ಷಕ್ಕಿಂತ ಕಾಯಿ ಥರ ಬರ್ತದೆ. ಮಿನಿಮಮ್ 1/2 ಲೀಟ್ರ್ ವಾಟರ್ ಬರ್ತದೆ. ಕೊಬ್ಬರಿ ಪರ್ಸೆಂಟೇಜ್ ಚೆನ್ನಾಗಿರ್ತದೆ ಸರ್ ನಿಮಗೆ ಇದು. ಮತ್ತೆ ಕಾಶಿ ಅವರೇ ನೆಕ್ಸ್ಟ್ ವಿಡಿಯೋ ನೋಡುವ. ನೆಕ್ಸ್ಟ್ ನೋಡಿ ಸರ್, ಈ ಕಡೆ ಬನ್ನಿ, ಈ ಕಡೆ ನೋಡ್ರಿ. ನೋಡಿ ಸರ್, ಇದು ಸುಮಾರು ಗಿಡಗಳು ಬಿಟ್ಟಿದೆ. ಇದೊಂದು ಗೊನೆ ಆಗಿದೆ, ಇದೊಂದು 2 ಗೊನೆ, 3 ಗೊನೆ, 4 ಗೊನೆ. ಈ ಕಡೆ ಒಂದು 5 ಗೊನೆ ಬಂದವು ಸರ್. 5 ಗೊನೆ ಈ ಗಿಡದಲ್ಲಿ 5 ಗೊನೆ ಬಂದವು. ಓಕೆ, ಸುಮಾರು ನೋಡಿ. ಆ ಕಡೆ ಮೇಲ್ಗಡೆ ಸಣ್ಣ ಗೊನೆ 6 ಗೊನೆ ಬಂದವು ಒಟ್ಟು. ಸುಮಾರು ಅಂದರೆ ನಿಮಗೆ ಒಂದು ಸತಿ ನೀವು ಕಾಯಿ ಕೀಳಿದ್ರೆ ಎಷ್ಟು ಕಾಯಿ ಬರ್ತವೆ? ಒಂದು ಗಿಡದಲ್ಲಿ ಒಂದು ಸತಿ ಕೀಳಿದ್ರೆ ಎಷ್ಟು ಕಾಯಿ ಬರ್ತವೆ? 100 ಬರಬಹುದು. ಒಂದು ಸತಿ ಕೀಳಿದ್ರೆ ಅಷ್ಟು ಕಟಾವ್ ಬಂದ್ರೆ, ಕರೆಕ್ಟ್ ಕಟಾವ್ ಬಂದ್ರೆ ಎಲ್ಲ ಬಂದ್ರೆ, ಇಲ್ಲಾಂದ್ರೆ ಕನಿಷ್ಠ ಒಂದು ಸತಿಗೆ ಒಂದು 60-70 ಈಸಿಗೆ ಬರ್ತಾವ. ಒಂದೇ ಸತಿಗೆ 70 ಈಸಿಗೆ ಒಂದೇ ಕಟಾಪ್, ಒಂದು ಗಿಡದಿಂದ 70 ಈಸಿಗೆ ಬರ್ತಾವ. ರೈಟ್, ಓಕೆ ನೋಡಿ ಸರ್, ಈ ಕಡೆ ಈ ಗಿಡದಿಂದ ಒಂದು ಸತಿ ನಾವು ಕಟಾಪ್ ಮಾಡ್ಕೊಂಡ್ರೆ 70 ಈಸಿಗೆ ಬರ್ತಾವ. ಆ ಥರ ಒಟ್ಟು ಎಷ್ಟು ಗಿಡ ಹಚ್ಚಿದ್ರಿ ಇಲ್ಲಿ? ನಮ್ದು ಒಂದು 100 ಇದೆ. 100 ಗಿಡ ಹಚ್ಚಿದ್ರೆ ಒಟ್ಟು. ಓಕೆ ರೈಟ್, ಓಕೆ ಸ್ವಲ್ಪ ಮುಂದೆ ಕಡೆ ಹೋಗೋಣ. ಇದು ನೋಡಿ ಸರ್, ಈ ಥರ ಗೆಲೆಗಳು ಕಾಯಿ ಎಷ್ಟು ಇದೆ ನೋಡಿ, ಎಷ್ಟು ರೌಂಡ್ ಶೇಪ್ ಇರ್ತದೆ ನೋಡಿ ಸರ್. ಈ ಥರ ರೌಂಡ್ ಶೇಪ್ ಇರುತ್ತೆ ನಿಮಗೆ. ಈ ಥರ ಮಾತಾ ನೋಡಿ ಸರ್, ನೋಡಿ ಈ ಥರ ಮಾತಾ ರೌಂಡ್ ಶೇಪ್ ಒಳ್ಳೆ ಸೈಜ್ ಬರ್ತದೆ. ಎಷ್ಟು ಬರ್ತದೆ ನೀರು? ಅರ್ಧ ಲೀಟ್ರ್. ನೀವು ಇಷ್ಟೊತ್ತಿಗೆ ಕೊಬ್ಬರಿಗೆ ಬಿಟ್ಟಿದ್ರೆ ಇಲ್ವಾ? ಬಿಟ್ಟಿಲ್ಲ, ಎಲ್ಲರಿಕೆ ಮಾರ್ತಾ ಇದ್ರು. ಅದೇ ನೀವು ವ್ಯಾಪಾರಸ್ಥರು ಕೊಡಲ್ಲ, ಡೈರೆಕ್ಟ್ ನೀವು ಡೈರೆಕ್ಟ್ ಕಸ್ಟಮರ್ಗೆ ಮಾರ್ತೀರಿ. ಎಷ್ಟು ಮಾರ್ತಾ ಇದ್ರು? 50 ರೂಪಾಯಿ. ಓಕೆ, ಎಲ್ಲರೂ ಎಷ್ಟು ಬರ್ತಾ ಇದೆ? ಅರ್ಧ ಲೀಟರ್ ಈಸಿ ಬರ್ತದೆ. ಓಕೆ, ವೆರಿ ಗುಡ್. ಈಗ ನಮ್ಮ ರೈತರಿಗೆ ಎಲ್ಲರಿಗೆ ಬೇಕಾಗಿರೋ ಅದೇ ಅಲ್ವಾ? ಈ ಟೈಮಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಎಲ್ಲರಿಗೂ ಸೇಲ್ ಮಾಡಕ್ಕೆ ನೋಡ್ತಾ ಇದ್ರು. ಯಾಕಂದ್ರೆ ಎಲ್ಲರಿಗೆ ಫುಲ್ ಡಿಮ್ಯಾಂಡ್ ಆಯ್ತಲ್ಲ ಅದೇ. ಸೊ ಅದಕ್ಕೋಸ್ಕರ ನಾವು ಈ ತರ ಗಿಡಗಳು ರೈತರಿಗೆ ಸಪ್ಲೈ ಮಾಡ್ತಾ ಇದೀವಿ. ಒಳ್ಳೆ ಇನ್ಕಮ್ ಬರಬೇಕು ಅಂತ. ಇನ್ಕಮ್ ಹೆಂಗ್ ಬರ್ತಾ ಇದೆ? ಚೆನ್ನಾಗಿದೆ ಇನ್ಕಮ್. ರೈಟ್, ಓಕೆ. ಇನ್ನೊಂದು ವಿಷಯ, ಓಕೆ ರೈಟ್, ಬನ್ನಿ. ನಾವು ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ, ಕೂತ್ಕೊಂಡು ಮಾತಾಡಬೇಕಾಗತ್ತೆ ನಾವು. ಈ ಥರ ಇನ್ನೊಂದು ನೋಡಿ ಸರ್, ಈ ಥರ ಮಾತಾ ನಿಮಗೆ ಈ ಥರ ಬರ್ತದೆ ನಿಮಗೆ ನೋಡಿ ಸರ್. ಈ ಥರ ಗೆಲೆಗಳು ನೋಡಿ, ಈ ಥರ ಗಿಡ್ಡ ತಲೆಗಳು ಈ ಥರ ಬರ್ತವೆ. ಕಾಸಿ ಅವರೇ, ನೀವು ಟೋಟಲ್ ಎಷ್ಟು ಗಿಡ ಹಚ್ಚಿದ್ರೆ? 100ರಿಂದ 120. ಓಕೆ, ಟೋಟಲ್ ಒಂದ್ಸತಿ 100ರಿಂದ 120 ಗಿಡ ಒಳಗಡೆ ಟೋಟಲ್ ಒಂದ್ಸತಿ ಈ ಥರ ಕಾಯಿಗಳು ಗೊನೆಗಳು ಕಟಾಪ್ ಮಾಡಿದ್ರೆ ಎಷ್ಟು ಕಾಯಿ ಬರ್ತಾವೆ ನಿಮಗೆ? 500 ನಿತ್ಯ ಬರ್ತದೆ ಸರ್. 500 ಈಸಿಗೆ ಬರ್ತವೆ. 500 ಈಸಿಗೆ ಬರ್ತದೆ. ಓಕೆ, ನೀವು ಓಕೆ 500 ರೂಪಾಯಿ ಈಸಿಗೆ ಬರ್ತದೆ. ಮತ್ತೆ ಓಕೆ, ನೆಕ್ಸ್ಟ್ ಗಿಡ ನೋಡುವ. ನೆಕ್ಸ್ಟ್ ಗಿಡ ಇನ್ನೊಂದು ಗಿಡ ನೋಡಿ, ಗಿಡ್ಡದಲ್ಲಿ ಈ ಥರ ನೋಡಿ ಸೈಜ್ ಈ ಥರ ಬರುತ್ತೆ. ನೀವು ಕಾಯಿ ಅನ್ನೋದು ಈ ಥರ ಬರ್ತದೆ ಕಾಯಿ ಅನ್ನೋದು. ಓಕೆ ಕಾಸಿ ಅವರೇ, ನೀವು ಒಂದ್ಸತಿಗೆ ಎಷ್ಟು ಕಟಾಪ್ ಮಾಡ್ತೀರಿ? ಒಂದು 500 500. ನೀವು ಬರೀ ಎಲ್ಲರಿಗೆ ಮಾಡ್ತೀರಾ? ಯಾಕೆ ಕೊಬ್ಬರಿಗೆ ಬಿಡ್ತಾ ಇಲ್ಲ? ಎಳ್ನೀರಿಗೆ ಡಿಮ್ಯಾಂಡ್ ಇದೆ ಸರ್. ಎಲ್ಲರಿಗೂ ಡಿಮ್ಯಾಂಡ್ ಐತೆ, ಅದಕ್ಕೆ ಕೊಬ್ಬರಿಗೆ ಬಿಡ್ತಾ ಇಲ್ಲ. ನೋಡಿ ಸರ್, ಕೊಬ್ಬರಿಗೆ ಬಿಡಲ್ಲ ಇವರು, ಎಲ್ಲರಿಗೆ ಮಾತ್ರನೇ ಫುಲ್ ಡಿಮ್ಯಾಂಡ್ ಅಂತ ಇದ್ರು. ಎಷ್ಟು ಒಂದು ಕಾಯಿ ಎಷ್ಟು ಮಾಡ್ತಾ ಇದ್ರು?
50 ಮಾಡ್ತೀವಿ. 50 ರೂಪಾಯಿ. ಓಕೆ. ಮೇಂಟೆನೆನ್ಸ್ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಇದು? ಕಮ್ಮಿ ಐತಿ ಸರ್. ಕಮ್ಮಿ ಆಯ್ತಾ ಮೇಂಟೆನೆನ್ಸ್? ಓಕೆ, ವೆರಿ ಗುಡ್. ಎಷ್ಟು ಇನ್ನೊಂದು ಕಡೆ ನೋಡುವ ಕಾಸಿ ಅವರೇ. ಹಾಂ ಸರ್. ಓಕೆ, ಗಿಡಗಳು ತಗೊಂಡಿದ್ರಲ್ಲ ನಮ್ಮ ಹತ್ರ. ಹಾಂ ಸರ್. ಓಕೆ, ಕಾಯಿ ಚೆನ್ನಾಗಿ ಬರ್ತಾ ಇದಲ್ಲ? ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬರ್ತದೆ. ಈಗ ಓಕೆ, ನೀವು ರೈತರಿಗೆ ಏನು ಹೇಳ್ತೀರಿ? ರೈತರಿಗೆ SHF ನರ್ಸರಿಯಲ್ಲಿ ಅಂತ ಹೇಳ್ತೀವಿ. ಓಕೆ. ಚೆನ್ನಾಗಿ ಬರ್ತಿದೆ. 3 ವರ್ಷನ ಆದಾಯ ಇರ್ತದೆ. ಓಕೆ. ಮತ್ತೇನ್ ಹೇಳ್ಬೇಕಂದ್ರೆ ಅರ್ಧ ಲೀಟರ್ ನೀರ್ ಇರ್ತೈತಿ, ದೊಡ್ಡ ಸೈಜ್ ಆಗ್ತದೆ. ಓಕೆ, ಈ ತರ. ಹಾ. ಓಕೆ, ರೈತರಿಗೆ ಹೇಳ್ತೀರಿ ನೀವು ಒಳ್ಳೆ ತಗೊಳ್ಳಿ ಅಂತ. ಹಾ. ಓಕೆ, ದಯವಿಟ್ಟು ಓಕೆ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ಹಾ. ದಯವಿಟ್ಟು ನಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ರಿ ಒಂದು ಮಾತು. SFS ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡಿ. ಥ್ಯಾಂಕ್ ಯು. ನಾವು ನಮಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ. ನಿಮ್ಮ ಕಡೆಯಿಂದ ರೈತರಿಗೆ ಒಳ್ಳೆ ಆಗ್ಬೇಕಂತ ಅನ್ಕೊಂತಾ ಇದ್ವಿ. ಓಕೆ, ನಮ್ಮ ಚಾನಲ್ನಿ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ ನೇಮ್ ಈಸ್ SHF ನರ್ಸರಿ ಚಾನಲ್. ಪ್ಲೀಸ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅದೇ ಪ್ರಕಾರ ನಮ್ಮ ನಂಬರು ಹೇಳ್ತಾ ಇದ್ದೀವಿ ನಿಮಗೆ. ನಮ್ಮ ನಂಬರ್ 7330744528. ಇದು ನಮ್ಮ ನಂಬರು. ನೀವು ನಮಗೆ ಕಾಲನ್ನು ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ನಮ್ಮ ಫಾರ್ಮ್ಗನ್ನು ಬಂದು, ನಮ್ಮ ನರ್ಸರಿಗನ್ನು ಬಂದು ನೀವು ವಿಸಿಟ್ ಮಾಡ್ಬೋದು. ಡೈರೆಕ್ಟಾಗಿ ನಿಮಗೆ ನಾವು ಕಾಲ್ ಮಾಡಿದರೆ ತುಂಬ ಇನ್ಫಾರ್ಮೇಷನ್ ಹೇಳ್ತೀವಿ. ಇಲ್ಲ ನೀವು ಗಿಡ ನೋಡಬೇಕಾಗಿದ್ರೆ ಮತ್ತೆ ನಿಮಗೆ ಕಾಲ್ ಮಾಡಿ ಹೇಳಿದರೆ ನಿಮಗೆ ಅಡ್ರೆಸ್ ಹೇಳ್ತೀವಿ. ನಾವು ನಮ್ಮ ನರ್ಸರಿಗೆ ಬಂದು ವಿಸಿಟ್ ಮಾಡ್ಬೋದು ಮಾತಾ. ಸೊ ಈ ವಿಡಿಯೋ ನೋಡಿ ಪ್ರತಿ ಒಬ್ಬರಿಗೆ ಮನಸ್ಸಿಂದ ಧನ್ಯವಾದ ಹೇಳ್ತಾ ಇದ್ವಿ. ಥ್ಯಾಂಕ್ ಯು. ನಮಸ್ಕಾರ.